ಗಾಂವ್ಕರ್ ಮೆಮೋರಿಯಲ್ ಫೌಂಡೇಶನ್ ಬಾಸಗೋಡ ಅಂಕೋಲ ಆಶ್ರಯದಲ್ಲಿ 12ನೇ ವರ್ಷದ ಪ್ರತಿಭಾ ಪುರಸ್ಕಾರ ಉಪನ್ಯಾಸ ಮತ್ತು ಸಾಂಸ್ಕೃತಿಕ ವೈಭವ ಪಟ್ಟಣದ ಸ್ವಾತಂತ್ರ್ಯ ಸಂಗ್ರಾಮ ಸ್ಮಾರಕ ಭವನದ ವೇದಿಕೆಯಲ್ಲಿ ಜರುಗಿತು. ಅಂಕೋಲಾದ ಸ್ವಾತಂತ್ರ್ಯ ಸಂಗ್ರಾಮ ಸ್ಮಾರಕ ಭವನದ ಸಾಧನಾ ವೇದಿಕೆಯಲ್ಲಿ ಗಾಂವ್ಕರ್ ಮೆಮೋರಿಯಲ್ ಫೌಂಡೇಶನ್ ಬಾಸಗೋಡ್ ಅಂಕೋಲಾ ಇವರ ಆಶ್ರಯದಲ್ಲಿ 12ನೇ ವರ್ಷದ ಪ್ರತಿಭಾ ಪುರಸ್ಕಾರ ಹಾಗೂ ಉಪನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ರುದ್ರವೀಣಾ ವಾದಕಿ ವಿದೂಷಿ ಜ್ಯೋತಿ ಹೆಗಡೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಾ, ವಿವಿಧ ಕ್ಷೇತ್ರಗಳಲ್ಲಿ ಆಸಕ್ತಿ ಹೊಂದಿರುವ ಪ್ರತಿಭೆಗಳು ಸಮಯ ವ್ಯರ್ಥ ಮಾಡದೆ ಸತತ ಪರಿಶ್ರಮ ಪಟ್ಟರೆ ಆ ಕ್ಷೇತ್ರದಲ್ಲಿ ಪರಿಪೂರ್ಣತೆ ಮತ್ತು ಯಶಸ್ಸು ಸಾಧ್ಯ. ಸಂಗೀತ ಕೇವಲ ಒಂದು ಮನರಂಜನೆ ಅಷ್ಟೇ ಅಲ್ಲದೆ ನಮ್ಮ ಜೀವನದ ಪ್ರೇರಣಾ ಶಕ್ತಿಯಾಗಿದೆ. ಜೀವನದ ಒತ್ತಡದಿಂದ ಹೊರಬರಲು ಸಂಗೀತ ಸಹಕಾರಿಯಾಗಿದೆ. ಪ್ರಶಸ್ತಿಗೆ ಅರ್ಜಿ ಸಲ್ಲಿಸುವ ಇಂದಿನ ದಿನಗಳಲ್ಲಿ ನೈಜ ಸಾಧಕರನ್ನು ಹುಡುಕಿ ಪ್ರೋತ್ಸಾಹ ನೀಡುತ್ತಾ ಬಂದಿರುವ ಗಾಂವ್ಕರ್ ಮೆಮೋರಿಯಲ್ ಫೌಂಡೇಶನ್ ಕಾರ್ಯ ಶ್ಲಾಘನೀಯ ಎಂದು ಅಭಿಪ್ರಾಯಪಟ್ಟರು. ಅಧ್ಯಕ್ಷತೆ ವಹಿಸಿದ್ದ ಕರಾವಳಿ ಮುಂಜಾವು ಪತ್ರಿಕಾ ಸಂಪಾದಕ ಗಂಗಾಧರ್ ಹಿರೇಗುತ್ತಿ ಮಾತನಾಡಿ, ಯಾವುದೇ ಸಾಧನೆಗೆ ತಾಳ್ಮೆ ಅತಿ ಮುಖ್ಯವಾಗಿದ್ದು, ಮನುಷ್ಯ ಯಾವುದೇ ಸಾಧನೆ ಮಾಡಲಾಗದಿದ್ದರೂ ಕನಿಷ್ಠ ಪುಸ್ತಕಗಳನ್ನು ಓದುವ ಪರಿಪಾಠ ಬೆಳೆಸಿಕೊಳ್ಳಬೇಕು. ಅದು ವ್ಯಕ್ತಿತ್ವ ವಿಕಸನದ ಜೊತೆಗೆ ಸಾಧನೆಗೆ ಪ್ರೇರಣೆಯಾಗುತ್ತದೆ ಎಂದು ಹೇಳಿದರು. ಚರಿತ್ರೆಯಲ್ಲಿ ಅಮರಳಾದ ಕಾಣೆ ಬೊಮ್ಮಕ್ಕ ಅವರನ್ನು ಸ್ಮರಿಸಿ ಚಂದ್ರಶೇಖರ್ ನಾಯಕ್ ಮಾತನಾಡಿ, ಒಬ್ಬ ಮಹಿಳೆಯಾಗಿ ಬ್ರಿಟಿಷ್ ವ್ಯವಸ್ಥೆ ನಡುಗಿಸಿದ ಕಾಣೆ ಬೊಮ್ಮಕ್ಕ ಅವರ ಕುರಿತು ಇಂದಿನ ಯುವ ಜನಾಂಗ ಅರಿಯಬೇಕಿದೆ ಎಂದು ಹೇಳಿದರು. ವಿವಿಧ ರಂಗಗಳಲ್ಲಿ ಸಾಧನೆ ಮಾಡಿರುವ ಜಿಲ್ಲೆಯ ಯುವ ಸಾಧಕರುಗಳಾದ ಶುಭಂ ಅಣ್ವೇಕರ್ ಕಾರವಾರ್, ಶ್ರೀಶಾ ಶಿವಕುಮಾರ್ ಅಂಕೋಲಾ, ಶ್ವೇತಾ ಅಣ್ಣಿಕೇರಿ ಹಳಿಯಾಳ್, ಸಂದೇಶ್ ಹರಿಕಂತ್ರ ಕುಮಟ, ಸೋನಾಲಿ ವೇಳಿಪ್ ಜೋಯ್ಡಾ, ಸ್ಫೂರ್ತಿ ನಾಯಕ್ ಶಿರಸಿ, ಶ್ಯಾಮ್ ಸುಂದರ್ ಸಿದ್ದಾಪುರ್, ಪ್ರಸನ್ನ ಶೇಟ್ ಹೊನ್ನಾವರ್, ಡಾಕ್ಟರ್ ಸಜಿಲಾ ಯಾಹ್ಯಾ ಭಟ್ಕಳ್, ಬಸವರಾಜ್ ನಡುವಿನಮನಿ ಮುಂಡಗೋಡ್ ಅವರಿಗೆ ಯುವ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಈ ವೇಳೆ ಗಾಂವ್ಕರ್ ಮೆಮೋರಿಯಲ್ ಫೌಂಡೇಶನ್ ಅಧ್ಯಕ್ಷ ದೇವಾನಂದ್ ಗಾಂವ್ಕರ್ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು. ಕವಯತ್ರಿ ಅಕ್ಷತಾ ಕೃಷ್ಣಮೂರ್ತಿ ಅತಿಥಿಗಳನ್ನು ಪರಿಚಯಿಸಿದರು. ದೇವಾನಂದ್ ಎಂ ಗಾಂವ್ಕರ್ ಗಾಯನ ಹಾಗೂ ಪುನೀತ್ ನಾಯ್ಕ್ ಮತ್ತು ಪೃಥ್ವಿ ದೇವಾನಂದ್ ಗಾಂವ್ಕರ್ ಯಕ್ಷ ನೃತ್ಯ ಪ್ರಸ್ತುತಪಡಿಸಿದರು. ಮಾರುತಿ ಹರಿಕಂತ್ರ, ನುಡಿಸಿರಿ ನ್ಯೂಸ್ ಅಂಕೋಲಾ.